ಅಕ್ರಮವಾಗಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿದರೆ ಅದನ್ನು ತೆರವು ಕಾರ್ಯಾಚರಣೆಯನ್ನು ಅಲ್ಲಿನ ಸ್ಥಳೀಯ ಆಡಳಿತಗಳು ಮಾಡುತ್ತೆ. ಬೆಂಗಳೂರಿನಲ್ಲೂ ಕೂಡ ಅಂಥದ್ದೇ ತೆರವು ಕಾರ್ಯಾಚರಣೆ ನಡೀತು. ಬಟ್ ಮುನ್ನೆಚ್ಚರಿಕೆ ತೆಗೆದುಕೊಂಡಿರಲಿಲ್ಲ. ನೋಡಿ, ಮುನ್ನೆಚ್ಚರಿಕೆ ತೆಗೆದುಕೊಳ್ಳದೆ ಕಟ್ಟಡ ತೆರವು ಕಾರ್ಯಾಚರಣೆ ಮಾಡಿದ್ದಾರೆ. ಕಾರ್ಯಾಚರಣೆಯ ವೇಳೆ ಏಕಾಏಕಿಯಾಗಿ ಕಟ್ಟಡದ ಗೋಡೆ ಕುಸಿತವಾಗಿದೆ. 5 ವಿದ್ಯುತ್ ಕಂಬಗಳು ಆಟೋಗಳ ಮೇಲೆ ಆ ಗೋಡೆ ಕುಸಿದು ಬಿದ್ದಿದೆ. ಬೆಂಗಳೂರಿನ ಜಯನಗರದ ಸೋಮೇಶ್ವರ ನಗರದ 11ನೇ ಕ್ರಾಸ್ನಲ್ಲಿ ನಡೆದಿರುವಂಥ ಘಟನೆ ಇದು. ಈ ದುರಂತದಲ್ಲಿ ಒಬ್ಬ ಮಹಿಳೆ ಬಚಾವಾಗಿದ್ದೇ ರೋಚಕ ಅಂತ ಹೇಳಬೇಕಾಗತ್ತೆ. ನಿಜಕ್ಕೂ ಕೂಡ ಆಕೆ ಜೀವ ಉಳಿಸಿಕೊಂಡಿದ್ದೆ ಪುಣ್ಯ. ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ಲು ಮಹಿಳೆಯ ಕತ್ತಿಗೆ ಸಿಲುಕಿದೆ ವಿದ್ಯುತ್ ಕಂಬದ ತಂತಿ. ಮಹಿಳೆಯ ಕೈ ಕಾಲಿಗೆ ಗಾಯ ಆಗಿದೆ. ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳಲಾಗ್ತಾ ಇದೆ. ತೆರವು ಕಾರ್ಯಾಚರಣೆ ಮಾಡಿ ಬೇಡ ಅಂತ ಹೇಳೋದಿಲ್ಲ. ಅಕ್ರಮವಾಗಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿದರೆ ಅಟ್ಲೀಸ್ಟ್ ಆ ಕಟ್ಟಡ ತೆರವು ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಆ ಕಟ್ಟಡದ ಅವಶೇಷಗಳು ಯಾವ ಭಾಗದಲ್ಲಿ ಬೀಳುತ್ತೆ ಅನ್ನುವ ಕನಿಷ್ಠ ಪ್ರಜ್ಞೆ ಆದರೂ ಬೇಕು. ಎಲ್ಲಿ ತೆರವು ಕಾರ್ಯಾಚರಣೆ ನಡೀತಾ ಇರುತ್ತೋ ಅದರ ಸುತ್ತಮುತ್ತಲೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿ ಅಲ್ಲಿ ಜನರನ್ನು ನಿರ್ಬಂಧಿಸಬೇಕಾಗತ್ತೆ. ಜನರ ಓಡಾಟವನ್ನು ಸಂಪೂರ್ಣವಾಗಿ ಸ್ಟಾಪ್ ಮಾಡಬೇಕಾಗತ್ತೆ. ಗೋಡೆಗಳನ್ನು ಉರುಳಿಸ್ತೀವಿ, ಜನಗಳು ಓಡಾಡ್ತಾ ಇರಲಿ ಅಂತ ಹೇಳಿದ್ರೆ ಅನಾಹುತಕ್ಕೆ ಹಾವನ್ನು ಕೊಟ್ಟಂಗಲ್ವಾ? ಅರೆ, ಅಕ್ಕಪಕ್ಕದಲ್ಲಿ ಕಾರ್ಗಳು ನಿಲ್ಲಿಸಿದ್ದಾರೆ, ಬೈಕ್ಗಳು ನಿಲ್ಲಿಸಿದ್ದಾರೆ, ಆಟೋಗಳು ನಿಲ್ಲಿಸಿದ್ದಾರೆ. ಆ ಎಲ್ಲ ವಾಹನಗಳ ಮೇಲೆ ಬೀಳುತ್ತೆ ಎನ್ನುವ ಕನಿಷ್ಠ ಪ್ರಜ್ಞೆ ಆದರೂ ಬೇಕಲ್ಲ. ಇಂಥವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. BBMP ಅಥವಾ ಈಗ ನವಜಾತ GBA, ಗ್ರೇಟರ್ ಬೆಂಗಳೂರು ಅಥಾರಿಟಿ, ಗೊತ್ತಿಲ್ಲ ಇಲ್ಲಿ ಯಾವ ಕಡೆಯಿಂದ ಆಗಿದೆ ಅಂತ ಹೇಳಿ, BDAನ BBMPನ ಅಂತ ಹೇಳಿ ಪತ್ತೆ ಮಾಡಬೇಕಾಗಿದೆ. ಜೊತೆಗೆ ಯಾರು ಇಂಥ ನಿರ್ಲಕ್ಷ್ಯದ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾರೋ ಅಂಥವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು. ಇಲ್ಲಾಂದರೆ ಜನರ ಜೀವದ ಜೊತೆ ಚೆಲ್ಲಾಟ ಆಡ್ದಂಗಲ್ವಾ ಇವರು? ಹೋಗ್ತೀವಿ, ಕಟ್ಟಡವನ್ನು ಧ್ವಂಸ ಮಾಡ್ತೀವಿ, ಬರ್ತೀವಿ, ಅಪಾಯ ಆದರಾಗಲಿ, ಜನ ಸತ್ರ ಸಾಯಲಿ, ಆಟೋಗಳು ಕಾರ್ಗಳು ಪುಡಿ ಆಗಲಿ, ನನಗೇನು ಅನ್ನೋ ರೀತಿನ ಒಂದು ಪ್ಲ್ಯಾನ್ ಇರಬೇಕಲ್ಲ. ಒಬ್ಬ ಮಹಿಳೆ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂಥ ಮಹಿಳೆ, ಆ ಮಹಿಳೆಯ ವಿಚಾರದಲ್ಲೂ ಕೂಡ ಇಲ್ಲಿ ಯಾರು ಇದನ್ನು ತೆರವುಗೊಳಿಸಿದ್ದಾರೆ ಅವರೇ ಮನೆಯನ್ನು ತೆರವು ಮಾಡಿದ್ದಾರಾ, ಸರ್ಕಾರಿ ಅಧಿಕಾರಿಗಳಿಗೆ ಹೇಳಿ ತೆರವು ಮಾಡಿದ್ದಾರಾ, ಅಥವಾ ಮನೆಯನ್ನು ಹಳೆ ಬಿಲ್ಡಿಂಗನ್ನು ಒಡೆದು ಹಾಕಿ ಹೊಸ ಬಿಲ್ಡಿಂಗನ್ನು ಕಟ್ಟಬೇಕು ಅಂತ ಹೇಳಿ ಮುಂದಾಗಿದ್ರಾ? ಆದರೆ ಇಂಥ ನಿರ್ಲಕ್ಷ್ಯ ಇದೆಯಲ್ಲ, ಬೇರೆಯವರ ಪ್ರಾಣಕ್ಕೆ ಸಂಚಕಾರವನ್ನು ತಂದುಬಿಡುತ್ತೆ. ಇಂಥವರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಬೇಕಾಗಿದೆ.